ಇಲ್ಲಿ ಮೊದಲನೇದಾಗಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನಾಚರಣೆ ಮಾಡೋದಕ್ಕೆ ದಕ್ಷಿಣಾಭಿಮುಖವಾಗಿ ಬರಬೇಕಾದ್ರೆ ಈ ಕ್ಷೇತ್ರ ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಇಲ್ಲಿ ತಪಸ್ಸನ್ನು ಮಾಡೋದ್ರಿಂದ ಅವ್ರಿಗೆ ಒಂದು ಮೋಕ್ಷ ಸಿದ್ಧಿ ಆಗುತ್ತೆ ಅಂತೇಳಿ ಭಾವಿಸಿ ತಪಸ್ಸನ್ನಾಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಇಬ್ಬರು ರಾಕ್ಷಸರು ಅವರಿಗೆ ತುಂಬ ಉಪದ್ರವವನ್ನು ಕೊಡೋದ್ರಿಂದ ಅವರಿಗೆ ಶಿಲೆಯಾಗಿ ಅಂತೇಳಿ ಶಾಪ ಕೊಟ್ಟು ಮತ್ತೆ ಪ್ರಾಯಶ್ಚಿತ್ತಕ್ಕಾಗಿ ದಕ್ಷಿಣಾಭಿಮುಖವಾಗಿ ಅವರು ಪ್ರಯಾಣವನ್ನು ಮಾಡ್ತಾರೆ. ಆ ನಂತರದ ಕಾಲದಲ್ಲಿ ಇಲ್ಲಿ ಕಣ್ವ ಮಹರ್ಷಿಗಳು ಬಂದು ತಪಸ್ಸನ್ನು ಪರಿಪೂರ್ಣವಾಗಿ ಮಾಡಿ ಮಹಾವಿಷ್ಣುವನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವರು ಆರಾಧನೆ ಮಾಡ್ತಿದ್ದಂಥ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈಗ ನೀವು ನೋಡ್ತಿರ್ತಕ್ಕಂಥ ವಿಗ್ರಹ ಸಾಲಿಗ್ರಾಮ, ಪರಿಪೂರ್ಣವಾಗಿ ಸಾಲಿಗ್ರಾಮದಿಂದ ಮಾಡಿರ್ತಕ್ಕಂಥ ಮಹಾವಿಷ್ಣುವಿನ ವಿಗ್ರಹ. ಇದು ದಕ್ಷಿಣಾಭಿಮುಖವಾಗಿ ನೆಲೆಸಿರ್ತಕ್ಕಂಥ ಮಹಾವಿಷ್ಣು. ಈ ಭಾರತದಲ್ಲಿ ಇದು ಎರಡನೇ ಕ್ಷೇತ್ರ ಆಗಿರುತ್ತೆ. ಮೊದಲನೇದು ಶ್ರೀರಂಗಂ ಆದರೆ ಇದು ಎರಡನೇ ಕ್ಷೇತ್ರ, ದಕ್ಷಿಣಾಭಿಮುಖವಾಗಿ ಮಹಾವಿಷ್ಣು ನೆಲೆಸಿರುವಂಥದ್ದು. ಈ ಎರಡು ಕಲ್ಲುಗಳಿಂದಲೇ ಈ ಊರಿಗೆ ಕಲ್ಲುಗಳು ಕೂಡಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಕೂಡುಗಲ್ಲು ನಂತರದಲ್ಲಿ ಕೂಟುಗಲ್ಲಾಗಿದೆ. ಇಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸನ್ನು ಮಾಡಿರೋದ್ರಿಂದ ಇದನ್ನು ಕಣ್ವ ತಪೋವನ ಅಂತ ಕೂಡ ಕರೀತಾರೆ. ಈ ಕ್ಷೇತ್ರದಲ್ಲಿ ಸಂತಾನ ಪ್ರತಿಬಂಧಕ ದೋಷ ಇರತಕ್ಕಂಥವರು ಬಂದು ಇಲ್ಲಿ ಗಂಗೆ ಪೂಜೆಯನ್ನು ಮಾಡೋದ್ರಿಂದ ಅವರ ದೋಷ ನಿವಾರಣೆಯಾಗಿ ಆದಷ್ಟು ಬೇಗ ಸಂತಾನ ಆಗುತ್ತೆ ಅನ್ನೋದು ಐತಿಹ್ಯ. ವೆಂಕಟರಮಣ ಶ್ರೀರಂಗ ಮಹಾವಿಷ್ಣು.